ಎಲ್ಲರಿಗೂ ನಮಸ್ಕಾರ. ಇಂದು ಚಾಮರಾಜನಗರ ಜಿಲ್ಲೆ ಬದನಗುಪ್ಪೆಗೆ ನಮ್ಮ ಅರಿವು ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ನಮ್ಮ ತಂಡ ಈ ಊರಿಗೆ ಆಗಮಿಸಿದ್ವಿ. ಏನಪ್ಪ ವಿಶೇಷ ಇವತ್ತು ಅಂತ ಅಂದ್ರೆ, ನಮ್ಮ ನಡೆದಾಡುವ ದೇವರು ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ಪುಣ್ಯ ಸ್ಮರಣೆ ಹಾಗೂ ಇಂದು ಅರಿವು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಅನಿತಾ ಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಈ ಕುಟುಂಬಕ್ಕೆ ಒಂದು ಸಣ್ಣ ನೆರವು ನೀಡಬೇಕು ಅಂತ ಈ ಊರಿಗೆ ಬಂದು ಅವ್ರನ್ನ ಮಾತಾಡಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ಒಂದು ಕಿರುಕಾಣಿಕೆಯನ್ನ ನೀಡಿರ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೆರವು ನೀಡಲು ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಸಾರ್ವಜನಿಕರು ಅನುವು ಮಾಡಿಕೊಡ್ಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ಇಂದಿನ ಈ ಸಹಕಾರ ನೀಡಿದಂತಹ ಶ್ರೀ ಮಲ್ಲೇಶ್ ಅವರು ಸಹ ಒಂದು 500 ರೂಪಾಯಿನ ಕೊಟ್ಟಿರ್ತಾರೆ. ಹಾಗೂ ನಮ್ಮ ಅರಿವು ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ಕನ್ನಡ ವೃತ್ತಿಪರ ಬಳಗದ ಉಸ್ತುವಾರಿಯವರು ಹಾಗೂ ನಮ್ಮ ಕನ್ನಡ ವೃತ್ತಿಪರ ಬಳಗದ ಪ್ರಚಾರ ಕಾರ್ಯದರ್ಶಿ ಇದ್ದಾರೆ. ಹಾಗೂ ನಾರಾಯಣರವರು ಅವರು ಸಹ ಒಂದು 500 ರೂಪಾಯಿನ ಕೊಟ್ಟಿರ್ತಾರೆ. ಹಾಗೂ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಅಭಿಷೇಕ್ ಕೆಕೆ ಅವರು ಸಹ ಒಂದು 500 ರೂಪಾಯಿನ ದೇಣಿಗೆ ಕೊಟ್ಟಿರ್ತಾರೆ. ಹಾಗೂ ಪ್ರಕಾಶ್ ತೆರಣಿಮಂಟಿ ವುಡ್ ವರ್ಕ್ಸ್ ಅವರು ಸಹ 1,000 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿರ್ತಾರೆ. ಅವರೆಲ್ಲರಿಗೂ ನಮ್ಮ ತಂಡದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೂ ಇವ್ರ ಹೆಸರು ಪವನ್ ಕುಮಾರ್ ಅಂತ, ಇನ್ಯಾರಾದ್ರೂ ದೇಣಿಗೆ ಕೊಡೋರು ಅಥವಾ ಕಾಣಿಕೆ ಕೊಡೋರು ಇದ್ರೆ ನಮ್ಗಾದ್ರೂ ತಲುಪಿಸ್ಬೋದು ಅಥವಾ ಇವ್ರಿಗಾದ್ರೂ ನೇರವಾಗಿ ತಲುಪಿಸ್ಬೋದು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತಾ, ಇವರು ಒಂದು ಮೆಸೇಜ್ ಅನ್ನ ನೀಡ್ತಾ ಇದ್ದಾರೆ. ನನಗಾಗದ ರೀತಿ ಬೇರೆಯವ್ರಿಗಾಗದ ಬೇಡ, ಅಪ್ಪ ಅಮ್ಮ ನಮಗೋಸ್ಕರ ಮನೇಲಿ ಕಾಯ್ತಾ ಇರ್ತಾರೆ, ಅವ್ರಿಗೋಸ್ಕರ ನಾವು ದುಡಿಯೋಣ, ಹುಷಾರಾಗಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋಣ ಅಂತ ಒಂದು ಮೆಸೇಜ್ ಅನ್ನ ತಿಳಿಸಿದ್ದಾರೆ. ಇವರಿಂದ ಎಲ್ಲರಿಗೂ ಒಂದು ಪಾಠ ಆಗಲಿ ಅಂತ ಅರಿವು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಅನಿತಾ ಪ್ರಕಾಶ್ ಅವರು ಒಂದು ಕಿರುಕಾಣಿಕೆಯನ್ನ ನೀಡಿ ಅವರಿಗೆ ಒಂದು ಸಹಕಾರ ನೀಡುತ್ತಾರೆ. ಅವ್ರಿಗೂ ಕೂಡ ನಮ್ಮ ಕನ್ನಡ ವೃತ್ತಿಪರ ಬಳಗದ ವತಿಯಿಂದ ಹಾಗೂ ಅರಿವು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಶ್ರೀ ಮಲ್ಲೇಶ್ ಅವರ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಗಾಡಿ ಓಡಿಸ್ತಿದ್ದೆ, ಅವತ್ತು ನಿಧಾನಕ್ಕೆ ಹೋಗಿನಿ, ತಂದು ಕೂತಿಸ್ಬಿಟ್ಟು ತಲ ಮುಂದೆ ಚೂರು ಎತ್ತಿದ್ದು, ಯಾರೂ ಬಂದಿಲ್ಲ. ಒಂದು ವಾರಲ್ಲೇ ಬಿದ್ದದ್ದು, 3 ಗಂಟೆಗೂ ಬಂದಿಲ್ಲ. ಆಮೇಲೆ ಗೊತ್ತಿಲ್ಲ, ಬಿದ್ದುಬಿಟ್ಟೆ. ನಾನು ಕರ್ಕೋಗಿನವರು ಮರಪಟ್ಟು ಮನೇಲಿ ಕಿಚ್ಚಿದ್ರು, ಆಮೇಲೆ ಸೇರಿದ್ರು, ಆಮೇಲೆ ಮೈಸೂರು ಕರ್ಕೋದು, ಆಮೇಲೆ ಬದುಕಿದ್ದು. 45 ದಿನಕ ಮಾತಾಡೋದು, ಇಷ್ಟು ಮಾತ್ರ ಗೊತ್ತಿರಲಿಲ್ಲ. ಬಿಟ್ಟು ನಂಗಾದಂಗೆ ಹೇಳ್ಕೊಬೇಕಡಿ, ಅಪ್ಪ ಅಮ್ಮ ನೋಡ್ಕಲೇ ಚೆನ್ನಾಗಿ, ಹೆಲ್ಮೆಟ್ ಹಾಕೋ ಹೋಗಿ ಗಾಡಿಯಲ್ಲಿ. ಎಲ್ಲರಿಗೂ ನಮಸ್ಕಾರ.